ಸಿಎಂ ಕುರ್ಚಿ ಕಾಳಗ ಅಂತ್ಯವಾಗಿ ಒಂದು ವೇಳೆ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವ ಆಫರ್ ಅನ್ನ ಹೈಕಮಾಂಡ್ ನೀಡಿದರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಅವರ ಸಂಪುಟ ಯಾವ ರೀತಿ ಇರುತ್ತೆ, ಮತ್ತೆ ಯಾವ್ಯಾವ ಹುದ್ದೆಗಳು ಸೃಷ್ಟಿಯಾಗುತ್ತೆ, ಭರ್ಜರಿ ಆಫರ್ ಇದೆ ವೀಕ್ಷಕರೇ. ಹೈಕಮಾಂಡ್ ಈ ರೀತಿ ಲೆಕ್ಕಾಚಾರ ಹಾಕಿದೆಯಂತೆ, ಅದನ್ನ ತೋರಿಸ್ತೀವಿ ನೋಡಿ. ಈಗ ನೋಡಿ, ಕಾಂಗ್ರೆಸ್ನ ಪ್ರಬಲ ನಾಯಕರಿಗೆ ಭರ್ಜರಿ ಆಫರ್ ಕೊಡುವಂತ ಕೆಲಸ ಡಿಕೆ ಶಿವಕುಮಾರ್ ಅವರಿಂದನೇ ಆಗಿದೆ. ಹೇಗೆ? ಮೊದಲು ಅವರು ಮುಖ್ಯಮಂತ್ರಿ ಆಗೋದು, ಇದು ಮಾತ್ರ ಪಕ್ಕ. ಮೊದಲು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಉಳಿದವರಿಗೆ ಯಾವ ರೀತಿ ಆಫರ್ ಕೊಟ್ಟಿದ್ದಾರೆ ನೋಡಿ. ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿ, ದಲಿತ ಸಮುದಾಯದಿಂದ ಪ್ರಿಯಾಂಕ್ ಖರ್ಗೆ ಅವರನ್ನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡೋದು. ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದಿಂದ ಮುಖ್ಯಮಂತ್ರಿ ಆದರೆ ಇಲ್ಲಿ 3 ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ಹುಟ್ಟು ಹಾಕಲಾಗಿದೆ ವೀಕ್ಷಕರೇ. ಒಂದು ಎಸ್ಟಿ ದಲಿತ, ಒಂದು ದಲಿತ, ಒಂದು ಲಿಂಗಾಯತ. ಸೊ ಪ್ರಿಯಾಂಕ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಎಸ್ಟಿ ದಲಿತ ಉಪಮುಖ್ಯಮಂತ್ರಿ ಆಗ್ತಾರೆ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ. ಎಂಬಿ ಪಾಟೀಲ್ ಅವರು ಲಿಂಗಾಯತ ಸಮುದಾಯದ ಪ್ರಬಲ ಸಮುದಾಯದ ನಾಯಕ. ಎಂಬಿ ಪಾಟೀಲ್ ಉಪಮುಖ್ಯಮಂತ್ರಿ ಆಗ್ತಾರೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ. ಇನ್ನ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಅವಾಗ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಆಗಿರ್ತಾರೆ. ಸೊ ಮಾಜಿ ಮುಖ್ಯಮಂತ್ರಿಗಳ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರಬಲ ಸಚಿವ ಸ್ಥಾನವನ್ನ ಕೊಡೋದು ಕುರುಬ ಸಮುದಾಯದಿಂದ. ಇನ್ನ ಜಿ ಪರಮೇಶ್ವರ್ ಅವ್ರನ್ನ ಸ್ಪೀಕರ್ ಮಾಡಿಬಿಡೋದು. ಪರಮೇಶ್ವರ್ ಅವರು ಒಪ್ತಾರ ಇದನ್ನ? ನನಗೆ ಬೇರೆ ಖಾತೆ ಕೊಡಿ, ಹೋಮ್ ಮಿನಿಸ್ಟರ್ ಖಾತೆ ಬೇಡ ಅಂತ ಈಗಲೇ ಪೈಪೋಟಿ ಮಾಡ್ತಿದ್ದಾರೆ ಅವರು. ಅವ್ರನ್ನ ಒಯ್ದು ಸ್ಪೀಕರ್ ಸ್ಥಾನಕ್ಕೆ ಕೂರಿಸ್ಬಿಟ್ರೆ ಅವರು ಒಪ್ಪಬಹುದಾ? ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಈ ರೀತಿ ಆಫರ್ಗಳನ್ನ ಕೊಟ್ಟಿದ್ದಾರಂತೆ. ಇದರಲ್ಲಿ ಯಾರ್ಯಾರು ಒಪ್ತಾರೆ ಅನ್ನೋದೇ ನನ್ನ ಸಂಶಯ. ಪರಮೇಶ್ವರ್ ಅವರು ಒಪ್ಲಿಕ್ಕಿಲ್ಲ, ಜಾರಕಿಹೊಳಿ ಅವರು ಒಪ್ಲಿಕ್ಕಿಲ್ಲ. ನಾನು ಮುಖ್ಯಮಂತ್ರಿ ಆಸ್ಪಿರೆಂಟ್ ರೀ, ನಿಮ್ಮ ಕ್ಯಾಬಿನೆಟ್ ನಲ್ಲಿ ಉಪಮುಖ್ಯಮಂತ್ರಿ ಆಗ್ಲಾ ಅಂತ ಪ್ರಶ್ನೆ ಮಾಡಬಹುದು ಅವರು. ನೋಡೋಣ, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಇವರೆಲ್ಲರನ್ನ ಮನವೊಲಿಸಿ ಇವರು ಅಂದ್ಕೊಂಡಂತಹ ಸ್ಥಾನಮಾನಗಳನ್ನ ಕೊಡ್ತಾರಾ? ಈ ರೀತಿಯ ಒಂದು ಕ್ಯಾಬಿನೆಟ್ ಆಗತ್ತಾ? ಸೊ ಸಕಲ ಸಮುದಾಯಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಮೊಟ್ಟ ಮೊದಲ ಆಫರ್ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಅವರಿಗೇನೆ. ಸೊ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡೋಣ. ಇನ್ನು ನೆಕ್ಸ್ಟ್, ಇನ್ನ ಕಾಂಗ್ರೆಸ್ ಸಿಎಂ ಕುರ್ಚಿ ಕಾಳಗ ಅಂತ್ಯವಾಗಿ ಒಂದು ವೇಳೆ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವ ಆಫರ್ ಅನ್ನ ಹೈಕಮಾಂಡ್ ನೀಡಿದರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಅವರ ಸಂಪುಟ ಯಾವ ರೀತಿ ಇರುತ್ತೆ, ಮತ್ತೆ ಯಾವ್ಯಾವ ಹುದ್ದೆಗಳು ಸೃಷ್ಟಿಯಾಗುತ್ತೆ, ಭರ್ಜರಿ ಆಫರ್ ಇದೆ ವೀಕ್ಷಕರೇ. ಹೈಕಮಾಂಡ್ ಈ ರೀತಿ ಲೆಕ್ಕಾಚಾರ ಹಾಕಿದೆಯಂತೆ, ಅದನ್ನ ತೋರಿಸ್ತೀವಿ ನೋಡಿ. ಈಗ ನೋಡಿ, ಕಾಂಗ್ರೆಸ್ನ ಪ್ರಬಲ ನಾಯಕರಿಗೆ ಭರ್ಜರಿ ಆಫರ್ ಕೊಡುವಂತ ಕೆಲಸ ಡಿಕೆ ಶಿವಕುಮಾರ್ ಅವರಿಂದನೇ ಆಗಿದೆ. ಹೇಗೆ? ಮೊದಲು ಅವರು ಮುಖ್ಯಮಂತ್ರಿ ಆಗೋದು, ಇದು ಮಾತ್ರ ಪಕ್ಕ. ಮೊದಲು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಉಳಿದವರಿಗೆ ಯಾವ ರೀತಿ ಆಫರ್ ಕೊಟ್ಟಿದ್ದಾರೆ ನೋಡಿ. ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿ, ದಲಿತ ಸಮುದಾಯದಿಂದ ಪ್ರಿಯಾಂಕ್ ಖರ್ಗೆ ಅವರನ್ನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡೋದು. ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದಿಂದ ಮುಖ್ಯಮಂತ್ರಿ ಆದರೆ ಇಲ್ಲಿ 3 ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ಹುಟ್ಟು ಹಾಕಲಾಗಿದೆ ವೀಕ್ಷಕರೇ. ಒಂದು ಎಸ್ಟಿ ದಲಿತ, ಒಂದು ದಲಿತ, ಒಂದು ಲಿಂಗಾಯತ. ಸೊ ಪ್ರಿಯಾಂಕ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಎಸ್ಟಿ ದಲಿತ ಉಪಮುಖ್ಯಮಂತ್ರಿ ಆಗ್ತಾರೆ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ. ಎಂಬಿ ಪಾಟೀಲ್ ಅವರು ಲಿಂಗಾಯತ ಸಮುದಾಯದ ಪ್ರಬಲ ಸಮುದಾಯದ ನಾಯಕ. ಎಂಬಿ ಪಾಟೀಲ್ ಉಪಮುಖ್ಯಮಂತ್ರಿ ಆಗ್ತಾರೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ. ಇನ್ನ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಅವಾಗ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಆಗಿರ್ತಾರೆ. ಸೊ ಮಾಜಿ ಮುಖ್ಯಮಂತ್ರಿಗಳ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರಬಲ ಸಚಿವ ಸ್ಥಾನವನ್ನ ಕೊಡೋದು ಕುರುಬ ಸಮುದಾಯದಿಂದ. ಇನ್ನ ಜಿ ಪರಮೇಶ್ವರ್ ಅವ್ರನ್ನ ಸ್ಪೀಕರ್ ಮಾಡಿಬಿಡೋದು. ಪರಮೇಶ್ವರ್ ಅವರು ಒಪ್ತಾರ ಇದನ್ನ? ನನಗೆ ಬೇರೆ ಖಾತೆ ಕೊಡಿ, ಹೋಮ್ ಮಿನಿಸ್ಟರ್ ಖಾತೆ ಬೇಡ ಅಂತ ಈಗಲೇ ಪೈಪೋಟಿ ಮಾಡ್ತಿದ್ದಾರೆ ಅವರು. ಅವ್ರನ್ನ ಒಯ್ದು ಸ್ಪೀಕರ್ ಸ್ಥಾನಕ್ಕೆ ಕೂರಿಸ್ಬಿಟ್ರೆ ಅವರು ಒಪ್ಪಬಹುದಾ? ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಈ ರೀತಿ ಆಫರ್ಗಳನ್ನ ಕೊಟ್ಟಿದ್ದಾರಂತೆ. ಇದರಲ್ಲಿ ಯಾರ್ಯಾರು ಒಪ್ತಾರೆ ಅನ್ನೋದೇ
ನನ್ನ ಸಂಶಯ. ಪರಮೇಶ್ವರ್ ಅವರು ಒಪ್ಲಿಕ್ಕಿಲ್ಲ, ಜಾರಕಿಹೊಳಿ ಅವರು ಒಪ್ಲಿಕ್ಕಿಲ್ಲ. ನಾನು ಮುಖ್ಯಮಂತ್ರಿ ಆಸ್ಪಿರೆಂಟ್ ರೀ, ನಿಮ್ಮ ಕ್ಯಾಬಿನೆಟ್ ನಲ್ಲಿ ಉಪಮುಖ್ಯಮಂತ್ರಿ ಆಗ್ಲಾ ಅಂತ ಪ್ರಶ್ನೆ ಮಾಡಬಹುದು ಅವರು. ನೋಡೋಣ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಇವರೆಲ್ಲರನ್ನ ಮನವೊಲಿಸಿ ಇವರು ಅಂದ್ಕೊಂಡಂತಹ ಸ್ಥಾನಮಾನಗಳನ್ನ ಕೊಡ್ತಾರಾ? ಈ ರೀತಿಯ ಒಂದು ಕ್ಯಾಬಿನೆಟ್ ಆಗುತ್ತಾ? ಸೊ ಸಕಲ ಸಮುದಾಯಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಮೊಟ್ಟ ಮೊದಲ ಆಫರ್ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಅವರಿಗೇನೆ. ಸೊ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡೋಣ. ಇನ್ನು ನೆಕ್ಸ್ಟ್, ಇನ್ನ ಕಾಂಗ್ರೆಸ್ ಸಿಎಂ ಕುರ್ಚಿ ಕಾಳಗ ಅಂತ್ಯವಾಗಿ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವ ಆಫರ್ ಅನ್ನ ಹೈಕಮಾಂಡ್ ನೀಡಿದರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಅವರ ಸಂಪುಟ ಯಾವ ರೀತಿ ಇರುತ್ತೆ, ಮತ್ತೆ ಯಾವ್ಯಾವ ಹುದ್ದೆಗಳ ಸೃಷ್ಟಿಯಾಗುತ್ತೆ, ಭರ್ಜರಿ ಆಫರ್ ಇದೆ ವೀಕ್ಷಕರೇ. ಹೈಕಮಾಂಡ್ ಈ ರೀತಿ ಲೆಕ್ಕಾಚಾರ ಹಾಕಿದೆಯಂತೆ, ಅದನ್ನ ತೋರಿಸ್ತೀವಿ ನೋಡಿ. ಈಗ ನೋಡಿ, ಕಾಂಗ್ರೆಸ್ನ ಪ್ರಬಲ ನಾಯಕರಿಗೆ ಭರ್ಜರಿ ಆಫರ್ ಕೊಡುವಂತ ಕೆಲಸ ಡಿ ಕೆ ಶಿವಕುಮಾರ್ ಅವರಿಂದನೇ ಆಗಿದೆ. ಹೇಗೆ? ಮೊದಲು ಅವರು ಮುಖ್ಯಮಂತ್ರಿ ಆಗೋದು, ಇದು ಮಾತ್ರ ಪಕ್ಕ. ಮೊದಲು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಉಳಿದವರಿಗೆ ಯಾವ ರೀತಿ ಆಫರ್ ಕೊಟ್ಟಿದ್ದಾರೆ ನೋಡಿ. ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿ, ದಲಿತ ಸಮುದಾಯದಿಂದ ಪ್ರಿಯಾಂಕ್ ಖರ್ಗೆ ಅವರನ್ನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡೋದು. ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದಿಂದ ಮುಖ್ಯಮಂತ್ರಿ ಆದರೆ ಇಲ್ಲಿ 3 ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ಹುಟ್ಟು ಹಾಕಲಾಗಿದೆ ವೀಕ್ಷಕರೇ. ಒಂದು ಎಸ್ಟಿ ದಲಿತ, ಒಂದು ದಲಿತ, ಒಂದು ಲಿಂಗಾಯತ. ಸೊ ಪ್ರಿಯಾಂಕ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಎಸ್ಟಿ ದಲಿತ ಉಪಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ. ಎಂಬಿ ಪಾಟೀಲ್ ಅವರು ಲಿಂಗಾಯತ ಸಮುದಾಯದ ಪ್ರಬಲ ಸಮುದಾಯದ ನಾಯಕ. ಎಂಬಿ ಪಾಟೀಲ್ ಉಪಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ. ಇನ್ನ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಅವಾಗ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಆಗಿರ್ತಾರೆ. ಸೊ ಮಾಜಿ ಮುಖ್ಯಮಂತ್ರಿಗಳ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರಬಲ ಸಚಿವ ಸ್ಥಾನವನ್ನ ಕೊಡೋದು ಕುರುಬ ಸಮುದಾಯದಿಂದ. ಇನ್ನ ಜಿ ಪರಮೇಶ್ವರ್ ಅವ್ರನ್ನ ಸ್ಪೀಕರ್ ಮಾಡಿಬಿಡೋದು. ಪರಮೇಶ್ವರ್ ಅವರು ಒಪ್ತಾರ ಇದನ್ನ? ನನಗೆ ಬೇರೆ ಖಾತೆ ಕೊಡಿ, ಹೋಮ್ ಮಿನಿಸ್ಟರ್ ಖಾತೆ ಬೇಡ ಅಂತ ಈಗಲೇ ಪೈಪೋಟಿ ಮಾಡ್ತಿದ್ದಾರೆ ಅವರು. ಅವ್ರನ್ನ ಒಯ್ದು ಸ್ಪೀಕರ್ ಸ್ಥಾನಕ್ಕೆ ಕೂರಿಸ್ಬಿಟ್ರೆ ಅವರು ಒಪ್ಪಬಹುದಾ? ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಈ ರೀತಿ ಆಫರ್ಗಳನ್ನ ಕೊಟ್ಟಿದ್ದಾರಂತೆ. ಇದರಲ್ಲಿ ಯಾರ್ಯಾರು ಒಪ್ತಾರೆ ಅನ್ನೋದೇ ನನ್ನ ಸಂಶಯ. ಪರಮೇಶ್ವರ್ ಅವರು ಒಪ್ಲಿಕ್ಕಿಲ್ಲ, ಜಾರಕಿಹೊಳಿ ಅವರು ಒಪ್ಲಿಕ್ಕಿಲ್ಲ. ನಾನು ಮುಖ್ಯಮಂತ್ರಿ ಆಸ್ಪಿರೆಂಟ್ ರೀ, ನಿಮ್ಮ ಕ್ಯಾಬಿನೆಟ್ ನಲ್ಲಿ ಉಪಮುಖ್ಯಮಂತ್ರಿ ಆಗ್ಲಾ ಅಂತ ಪ್ರಶ್ನೆ ಮಾಡಬಹುದು ಅವರು. ನೋಡೋಣ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಇವರೆಲ್ಲರನ್ನ ಮನವೊಲಿಸಿ ಇವರು ಅಂದ್ಕೊಂಡಂತಹ ಸ್ಥಾನಮಾನಗಳನ್ನ ಕೊಡ್ತಾರಾ? ಈ ರೀತಿಯ ಒಂದು ಕ್ಯಾಬಿನೆಟ್ ಆಗುತ್ತಾ? ಸೊ ಸಕಲ ಸಮುದಾಯಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಮೊಟ್ಟ ಮೊದಲ ಆಫರ್ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಅವರಿಗೇನೆ. ಸೊ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡೋಣ. ಇನ್ನು ನೆಕ್ಸ್ಟ್, ಇನ್ನ ಕಾಂಗ್ರೆಸ್